ಒಂದು ರಚನೆ ಮಾಡ್ಬೇಕಿತ್ತಲ್ಲ. ಕೌಂಟ್ರಿಗೆ ಹೋಗಿ ರಶೀದಿ ತಗೊಂಡು ಬನ್ನಿ. ಆಯ್ತು ಸ್ವಾಮಿಗಳೇ. ಇಂದು 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 ಹೇ ಇಂದು ಕಂಟಿ ಹತ್ಬಿಟ್ಟ ಪಾಪ. ನನ್ ಕಂಟಿ ಯಾವತ್ತೂ ಹತ್ತಿದ್ ನೋಡೇ ಇಲ್ಲ. ನೀವ್ ನನ್ನಿಂದ ತಾನೇ ಅವನ್ನ ಮನೆಯಿಂದ ಆಚೆ ಕಳ್ಸಿದ್ದು. ಬೇಡ, ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನೀವ್ ಮಾತ್ರ ಅವನ್ನ ನಿಮ್ ಜೊತೆನೆ ಇಟ್ಕೊಳ್ಳಿ. ಅಮ್ಮ, ನೀವಾದ್ರೂ ಹೇಳಿ. ಏನಂದ್ರೆ? ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಹಂಗೆ ಇಂದು 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 ಅವಳನ್ನ ಎತ್ತಾಕೊಂಡು ಹೋಗ್ರೋ, ಅವನೇ ಬರ್ತಾನೆ.
ಕತ್ತರಿಸಿ ಹಾಕಿದ್ರೇನು ಪಾಪ ಬರಲ್ಲ ಕಣೋ. ಶಾಪವಾಗಿದ್ದ ರೌಡಿಸಮ್ ಅನ್ನು ನಾಶ ಮಾಡಿ ಎಲ್ಲರ ಮನೆ ದೇವರ ಸಮಾನನಾಗಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ಸಿಂಗಮಲೈ ಮೇಲೆ ಹತ್ಯಾ ಪ್ರಯತ್ನ ನಡೆದಿದೆ. ಈಗ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಿಂಗಮಲೈ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಬಿಟ್ಬಿಡಿ ಸರ್, ನೋಡ್ಕೊಂಡ್ ಬಂದ್ಬಿಡ್ತೀನಿ ನಮ್ಮ ಅಣ್ಣನ. ಅಣ್ಣ ಏನಂದ್ರೆ ನಮ್ ಕಂಠಿನ ನೋಡೋಕೆ ಇಷ್ಟೊಂದ್ ಜನ ಬರ್ತಾ ಇದಾರಲ್ಲ, ಇವರೆಲ್ಲ ಯಾರು? ಎಲ್ರೂ ಸಿಂಗಾಮಲೈ ಸಿಂಗಾಮಲೈ ಅಂತ ಹೇಳ್ತಾ ಇದ್ದಾರೆ. ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, ಈಗಲೇ ಏನು ಹೇಳೋಕ್ಕಾಗಲ್ಲ. ಬನ್ನಿ ನೋಡೋಣ. ಕಂಪ್ಲೀಟ್ ರಿಪೋರ್ಟ್ ಬಂದ್ಮೇಲೆ ಹೇಳೋಕ್ಕಾಗೋದು. ನೋ ಡಾಕ್ಟರ್, ಇವನಿಗೇನು ಆಗ್ಬಾರ್ದು. ಹೊರಗಡೆ ಜನ ನೋಡಿದ್ರಲ್ಲ, ಇಡೀ ಕೇರಳನೇ ಬಂದಿದೆ. ಬೇಕಾದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್, ಬಟ್ ಇವನ ಜೀವ ಉಳಿಬೇಕು. ನೋಡಿ, ಇಲ್ಲಿ ಯಾರು ನಿಂತ್ಕೋಬಾರ್ದು, ದಯವಿಟ್ಟು ಹೊರಗಡೆ ಹೋಗಿ. ನಿಮ್ ಮನೆ ಕೆಲಸದಾಳು ಕಂಠಿಗೋಸ್ಕರ ಎಷ್ಟು ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ನೋಡಿದ್ರ ಸರ್? ನಿಮ್ ಮನೇಲಿ ಸ್ಥಾನ ಇಲ್ಲ ಅಂತ ಹೊರಗೆ ಹಾಕಿದ ಕಂಠಿನ ಎಷ್ಟು ಕೋಟಿ ಜನ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ನೋಡಿದ್ರ ಸರ್? ಇಷ್ಟೊಂದು ಜನಗಳ ಅಭಿಮಾನ ಸಂಪಾದನೆ ಮಾಡಕ್ಕೆ ಅವನ ಹತ್ರ ಏನಿದೆ? ಹಣ ಇಲ್ಲ, ಆಸ್ತಿ ಇಲ್ಲ, ಅಧಿಕಾರ ಇಲ್ಲ. ಅವನ ಅಸ್ತ್ರ ಯಾವುದು ಅಂತ ಗೊತ್ತಾ ಸರ್? 100 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಬ್ಬನ್ನ ಕೊಲ್ಲೋದಕ್ಕೂ ಸಿದ್ಧ ಅಥವಾ ಸಾಯೋದಕ್ಕೂ ಸಿದ್ಧ ಅಂತ ನೀವು ಹೇಳ್ಕೊಟ್ಟ ಒಂದೇ ಒಂದು ವಾಕ್ಯ. ಆ ಒಂದು ಮಾತೆ ನಮ್ಮ ಜನಗಳ ಪಾಲಿಗೆ ಬರ ಆಯ್ತು. ಕಂಠಿನ ಸಿಂಗಮಲೆಯಾಗಿ ಬದಲಾಯಿತು. ಈಗಲೂ ಸತ್ಯನ್ ಮುಚ್ಚಿಟ್ರೆ ಆ ಪಾಪ ನನಗ್ ಸುತ್ಕೊಳ್ಳುತ್ತೆ ಯಜಮಾನ್ರೆ. ದೊಡ್ಡ ಮಗಳನ್ನ ನೆನೆಸ್ಕೊಂಡು ನೀವು ಅಮ್ಮವರು ಅನುಭವಿಸೋ ಯಾತನ ನೋಡ್ಲಾರ್ದೆ ಕಂಟಿನ್ಯೂನೆಲ್ಲ ಒಂದು ಮಾಡ್ಬೇಕು ಅಂತ ಆಸೆ ಪಟ್ಟ. ಹೇಗಾದ್ರೂ ಮಾಡಿ ಅಳಿಯಂದರನ್ನ ಒಪ್ಪಿಸಿ ಕರ್ಕೊಂಬರೋಣ ಅಂತ ನಾನು ಕಂಠಿ ನಿಮ್ಮ ಹತ್ರ ಸುಳ್ಳು ಹೇಳಿ ಶಬರಿಮಲೆಗೆ ಹೋಗ್ತೀವಿ ಅಂತ ತ್ರಿವೇಂದ್ರಂಗೆ ಹೋದ್ವಿ. ಇವರು ನಮ್ಮ ನಾಡಿಗೆ ಕಾಲಿಡೋ ಹೊತ್ತಿಗೆ ಅದು ಬರೀ ರಾಜ್ಯ ಆಗಿರ್ಲಿಲ್ಲ, ರಾವಣ ರಾಜ್ಯ ಆಗಿತ್ತು. ಬಾಯ್ ಸಾಬ್ ಅನ್ನೋ ಮಾಫಿಯಾ ಲೀಡರ್ ಕಪ್ಪಿ ಮುಷ್ಟಿಲಿ ಸಿಕ್ಕಿ ಸರ್ಕಾರ ಸತ್ತೋಗಿತ್ತು. ಬಾಯಿ ಸಾಬ್ದೆ ರಾಜ್ಯ. ಅವನ್ ತಮ್ಮ ಬಾಲಾನಾಯರ್ ಮಾಡಿದ್ದೆ ಅಲ್ಲಿ ದರ್ಬಾರು. ರಾಜು ಅಕ್ಕ, ಈ ಡಬ್ಬದಲ್ಲಿ ಮೊಸರನ್ನ ಇದೆ, ಮಧ್ಯಾಹ್ನ ತಿನ್ಕೋ ಆಯ್ತಾ? ಜೋಪಾನ. ಆಯ್ತಕ್ಕ. ಬರ್ಲಾ? 2 ರೂಪಾಯಿ ಕೊಡಿ ಅಣ್ಣ. ಬೂಟ್ ಪಾಲಿಶ್, ಬೂಟ್ ಪಾಲಿಶ್, ಬೂಟ್ ಪಾಲಿಶ್. ಬಾಯ್ ಸಾಬ್ ದುಬೈಯಿಂದ ಫೋನ್ ಮಾಡಿದ್ರು, ಬರಕ್ಕೆ 2 ದಿವಸ ಆಗತ್ತಂತೆ. ಆ ಮಾಧವನ್ ಚೆಟ್ಟಿ ಕಾಸೆ ಬಿಸ್ತಾ ಇಲ್ಲ, ಎತ್ಬಿಡ್ಲಾ? ಸಾಯಂಕಾಲದವರೆಗೂ ನೋಡು. ಆಯ್ತಣ್ಣ. ಅಣ್ಣ 2 ರೂಪಾಯಿ. ಅಮ್ಮ! ರಾಜು ಅಣ್ಣ, ಇವನ್ ಕುರುಡ ಅಣ್ಣ, ಪಾಪ ಬಿಟ್ಬಿಡಿ. ಎಷ್ಟೇ ಕಬ್ಬು ಬಂದಿರೋದು ಯಾರು? ಬಾಲನ್ ನಾಯರ್. ಕಣ್ ಕಾಣಿಸುತ್ತೋ ಕಾಣಿಸಲ್ವೋ, ಬರೀ ಹೆಜ್ಜೆ ಹೆಜ್ಜೆ ಶಬ್ದ ಕೇಳಿ ಗುರ್ತಿಸ್ಬೇಕು. ತಪ್ಪಾಯ್ತು ಅಣ್ಣ,
ಬೇಕಾದ್ರೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ರಾಜು, ಅಣ್ಣನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳೋ, ತಪ್ಪಾಯ್ತು ಅಂತ ಕೇಳ್ಕೊಳೋ. ಅಣ್ಣ ಕ್ಷಮಿಸ್ಬಿಡಣ್ಣ. ಅಣ್ಣ 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 ನಿಮ್ಮ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಣ್ಣ. ತಪ್ಪಾಯ್ತು, ಬಿಟ್ಬಿಡಣ್ಣ. ಅಣ್ಣ ಯಾರು ಬಂದ್ ಕಾಪಾಡಿ ಅಣ್ಣ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಣ್ಣ. ಏನು ನಡಿ ನಡಿ. ಅಣ್ಣ ನಿನ್ ಕಾಲಿಗೆ ಬೀಳ್ತೀನಣ್ಣ, ಬಿಟ್ಬಿಡಣ್ಣ. ಯಾರು ಕಾಪಾಡಿ ಅಣ್ಣ. ಅಣ್ಣ ಬಿಟ್ಬಿಡಣ್ಣ. ಏ ನಮ್ಮದ್ರಿ ಚೇಟ, ಏನೋ ಬಾಳ ಕೋಪದಲ್ಲಿದ್ಯಾ? ನಮ್ದು ಒಂದು ಬಾಳ ಶಿಖಂಡಿಗಳ ತರ ಬದುಕ್ತಾ ಇದೀವಿ. ಏಯ್ ಏನಾಯ್ತು? ಈಗ 10 ವರ್ಷಗಳ ಹಿಂದೆ ಆ ಬಾಯ್ ಸಾಬ್ ಒಬ್ಬ ಬಚ್ಚಾ ರೌಡಿ, ಈ ರಾಜಕಾರಣಿಗಳು ಅನ್ನೋ ಲುಚ್ಚಾಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವನ್ ಜೊತೆ ಕೈ ಜೋಡಿಸಿದ್ರು, ಅವನ ಬೆಳೆಸಿದ್ರು. ಇವತ್ತವನು ಯಾರ ಹೆಸರು ಹೇಳ್ತಾನೋ ಅವ್ರಿಗೆ ಪಾರ್ಟಿ ಟಿಕೆಟು, ಅವನ್ ರೆಕಮೆಂಡ್ ಮಾಡಿದವನ್ಗೆ ಕ್ಯಾಬಿನೆಟ್ ಪೋಸ್ಟ್, ಅವನ್ ಸಪೋರ್ಟ್ ಮಾಡಿದವನೇ ಸಿಎಂ. ಅವನು ಮಧ್ಯ ರೋಡಲ್ಲಿ ರೇಪ್ ಮಾಡಿದ್ರೆ ಚಪ್ಪಾಳೆ, ಮರ್ಡರ್ ಮಾಡಿದ್ರೆ ಹೂಮಾಲೆ, ಸ್ಮಗ್ಲಿಂಗ್ ಮಾಡಿ ಸಿಕ್ಕಾಕೊಂಡ್ರೆ ಮೆರವಣಿಗೆ. ಅವನ ಎಂಜಿಲ್ನ ಎಲ್ಲಿವರೆಗೂ ಈ ರಾಜಕಾರಣಿಗಳು ಪವಿತ್ರ ತೀರ್ಥ ಅಂತ ಕುಡಿತಾರೋ ಅಲ್ಲಿವರೆಗೂ ನಾವು ಅವನ್ ಏನು ಕಿತ್ಕೊಳಕ್ಕಾಗಲ್ಲ. ಏ ನಿನಗೆ BP ಜಾಸ್ತಿ ಆಗಿರೋಗಿದೆ. 1-2 ದಿವಸ ನಮ್ಮ ಆಶ್ರಮ ಸೇರಿ ಚುಪ್ಪಿಟ್ ತರ ಮಾತಾಡ್ಬೇಡ. ನಮ್ಮಿಂದ ಅವನ್ನ ತಡೆಯಕ್ಕಾಗದೇ ಇರಬಹುದು, ಆದ್ರೆ ಅವನ ಅಂತ್ಯ ತೋರ್ಸಕ್ಕೆ ಒಬ್ನಲ್ಲ ಒಬ್ಬ ಬಂದೇ ಬರ್ತಾನೆ. ಅಲ್ಲಿವರೆಗೂ ಈ ಯೂನಿಫಾರ್ಮ್ ಯಾಕೆ, ಈ ಲಾಠಿ ಯಾಕೆ? ಲಾ ಅಂಡ್ ಆರ್ಡರ್ ನ ಟಿವಿಯಿಂದ ಕಂಟ್ರೋಲ್ ಮಾಡೋದಕ್ಕೆ ಸರ್ ಸರ್ಕಾರ ಈ ಲಾಠಿ ಕೊಟ್ಟಿರೋದು. ಎಲ್ಲಂದ್ರಲ್ಲಿ ಕಸ ತರ ಬಿಸಾಕೋದಿಕ್ಕಲ್ಲ. ದಯವಿಟ್ಟು ಇದನ್ನ ಇಟ್ಕೊಳ್ಳಿ. ಅಯ್ಯಪ್ಪ, ಯಾವೂರು ಸರ್? ನಾವು ಮೈಸೂರು ಸರ್, ಕರ್ನಾಟಕ ಸರ್. ಮಳವಳ್ಳಿ, ಮದ್ದೂರು, ಮಂಡ್ಯ, ಮೈಸೂರು. ಕರೆಕ್ಟ್. ಜೋಕ ಮೂಳೆ ಮುರಿದ್ಬಿಡ್ತೀನಿ. ಸುಮ್ಮನೆ ಸಾಹೇಬ್ರ ಗರಂ ಆಗವ್ರೆ. ಅಣ್ಣ, ನೀವು ಆಶ್ರಮದ ಓನರ್ ತರ ಕಾಣಿಸ್ತೀರಾ. ಟ್ರೀಟ್ಮೆಂಟ್ಗೋಸ್ಕರ ಬಂದಿದೀವಿ. ತಾವು ಚೂರು ರೆಕಮೆಂಡೇಶನ್ ಮಾಡಿದ್ರೆ ಟ್ರೀಟ್ಮೆಂಟ್ ತಗೊಂಡು ಹೊಂಟೋಯ್ತೀವಣ್ಣ. ರೆಕಮೆಂಡೇಶನ್ ಏನು ಬೇಡ. ರಿಸೆಪ್ಷನ್ ಅಲ್ಲಿ ನನ್ನ ಮಗಳಿರ್ತಾಳೆ, ಅವಳನ್ನ ಮೀಟ್ ಮಾಡಿ. ಬಂದೆ ಬಂದೆ. ಏನ್ ಹೆಸರು? ಕಂಠೀರವ ಅಂತ. ವಯಸ್ಸೆಷ್ಟು? ಅಯ್ಯೋ, ವಯಸ್ಸು ಬಗ್ಗೆ ಕೇಳ್ತಾಳ ಕಣ ಮಂಡ್ಯ. ಅಯ್ಯೋ, ನಮ್ಮ ಹುಡುಗನ್ ತುಂಬಾ ನಾಚಿಕೆ ಆಗೋಯ್ತಪ್ಪ. ಅವಂದು ಏಜ್ ಸಣ್ಣದು, ರೇಂಜ್ ದೊಡ್ಡದು. ಕಾಯಿಲೆ ಏನು? ಅದೇನು ಅಂತಂದ್ರೆ ಮೇಡಮ್, ಕೇಳಕ್ಕೆ ತುಂಬಾ ಸಿಂಪಲ್ಲು, ಅನುಭವಿಸಕ್ಕೆ ಭಾರಿ ಹಾರಿಬಲ್ಲು. ನನಗೆ ತುಂಬಾ ಸುಂದರವಾಗಿರೋ ಹುಡುಗಿನ ಡೊಮೆಸ್ಟಿಕ್ ಕಂಡ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡ್ತಾ ನೋಡ್ತಾ ನನ್ ತಲೆ ಅಂತ ತಿರ್ಗಕ್ ಶುರುವಾಗತ್ತೆ. ಹಂಗೆ ಅವ್ರ ಸೊಂಟದ ಮೇಲೆ ಕಣ್ಣೋಗಿ ಮುಲಾಜಿಲ್ದಂಗ್ ದಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ಮೇಡಮ್. ನಾನ್ಸೆನ್ಸ್. ನಾನಿಂತ ಕಾಯಿಲೆನ ನೋಡೇ ಇಲ್ಲ. ಚಾನ್ಸೇ ಇಲ್ಲ. ಇದು ಲೇಟೆಸ್ಟ್ ಕಾಯಿಲೆ, ತಕಿಟ ತದಿಮಿ ಅಂತ ಇದ್ರ ಹೆಸರು. ಏನೋ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅವಾಗ. ಔಟ್, ಗೆಟ್ ಔಟ್. ಮಲಯಾಳಿ ಎಣ್ಣ, ಮೈ ಬಣ್ಣ, ನಡುಕಣ್ಣ, ನುಡಿ ಚೆನ್ನ, ಅಯ್ಯೋ, ಎತ್ತೇಳು. ಬರೋ ಹಾವಿನ ಎಡೆ ಮೇಲೆ ಬಿದ್ದಿದ್ರೆ ಎತ್ಬಿಡ್ತಿದ್ದೆ. ಹುಡುಗಿ ತೊಡೆ ಮೇಲೆ ಬಿದ್ಬಿಡ್ತಾನೆ. ಹೆಂಗಪ್ಪ ಎತ್ತದು? ಅಯ್ಯೋ ಕಟ್ಟಿ, ಹೇಳಪ್ಪ ಹೇಳೋ. ನನ್ ತಂಗಿಗೆ ಏನಪ್ಪ ಉತ್ತರ ಹೇಳಿ? ಅಯ್ಯೋ ಹೇಳಪ್ಪ ಹೇಳೋ. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ ಹೇಳೋ ಕಂಟಿ. ಅಯ್ಯೋ ಹುಡುಗಿನ ಹೊಟ್ಟೋದು, ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ ಹೇಳಪ್ಪ. ಏನು ಎಂದಡ ಅದು? ಏಯ್, ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ? ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದೆಲ್ಲ. ಬಗಲಿ ಮೇಡಮ್ ಅವ್ರ ಅಪಾರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಅಯ್ಯೋ ಎಲ್ಲಪ್ಪ ಮೇಡಮ್? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇಂದು ಏನಮ್ಮ ಇದು? ಏನಿ ಗಲಾಟೆ? ನೋಡಿ ಅಕ್ಕ, ನಾವು ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ ನಮ್ಮ ಹುಚ್ಚಿನಾಯಿ ತರ ಒಡೆದೋಡಿಸ್ತಾರಲ್ಲ. ನಾವ್ ಬೇರೆ ತುಂಬಾ ದೂರ ಮೈಸೂರಿಂದ ಬಂದಿದೀವಿ. ಮೈಸೂರಿಂದನಾ?
ಹೌದು ಮೈಸೂರೇ. ಮೊದ್ಲು ಇವ್ರನ್ನ ಅಡ್ಮಿಟ್ ಮಾಡ್ಕೊ. ಇವ್ರ ಕಾಯಿಲೆ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಮ್ಮ. ಇಂದು ಮೊದ್ಲೇ ಕಾಯಿಲೆ ಬಗ್ಗೆ ಹೇಗ್ ಗೊತ್ತಾಗತ್ತೆ? ನೀನ್ ಹೋಗಿ ರೂಮ್ ಅಲಾಟ್ ಮಾಡ್ಕೊಡು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಮಕ್ಕಳಿಗೆ ಗೊತ್ತಾಗತ್ತೆ, ಸುಮ್ಮನೆ ತಿಂದು ತಿಂದು ಊದಿರ್ತಾರಷ್ಟೇ. ಸರಿ, ವೇಟಿಂಗ್ ರೂಮ್ ಅಲ್ಲಿ ಕಾಯ್ರಿ, ಬರ್ತೀನಿ. ನಡೀರಿ. ಅಕ್ಕನ ಮಗಳಿರ್ಬೇಕು, ಭಾರಿ ಕೋಪ ಇದ್ದಂಗಿದೆ. ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಆಯ್ತಮ್ಮ. ಮಂಡ್ಯ ನೋಡ್ದ ಅಕ್ಕನ್ನ, ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾರೆ. ನಮ್ ತಾಯಣಗೂ ಎಲ್ಲ ಅಮ್ಮನೇ. ಓಹೋ ಆಯ್ತಲಾಗ, ಏನ್ ಈ ಪಾಟಿ ಎಣ್ಣೆ ಮಾಡಿಬಿಟ್ಟಾರೆ? ಏನ್ ಎಣ್ಣೆನ ಮೈಕೈಗೆ ತಿಕ್ತಾರೋ, ಹೊಟ್ಟೆಗೆ ಕುಡಿಸ್ತಾರೋ, ತಲೆಗೆ ತಡ್ತಾರೋ, ಯಾವನ್ ಗೊತ್ತಪ್ಪ. ಎಲ್ಲದಕ್ಕೂ ಎಣ್ಣೆ. ಅಯ್ಯೋ, 4 ಗಂಟೆ ಹೊಡೆದ್ರೆ ಹುಡುಗಿ ಗೊತ್ತಾಯ್ತು. ಮೇಡಮ್, ಅದು ಗಾಡಿ ತುಂಬಾ ಚೆನ್ನಾಗಿದೆಯಲ್ಲ, ಇದಕ್ಕೆ ನೀವು ಗೂಳಿ ತಂದು ಕಟ್ತೀರಾ ಅಥವಾ ರೇಸ್ ಕುದುರೆ ತಂದು ಕಟ್ತೀರಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕತ್ತೆ ಕಟ್ತೀವಿ. ಗಂಡದ ಹೆಣ್ಣದ ಏಸರ್ಗತ್ತೆ ಚೆನ್ನಾಗಿರತ್ತೆ. ಹಂಗಾರ ಇದು ಕತ್ತೆ ಎಣ್ಣೆ. ಬುದ್ಧಿ ಇಲ್ಲ ನಿನ್ಗೆ? ಇಡು ಅದನ್ನ, ಅದು ಕಾಸ್ಟ್ಲಿ ಆಯಿಲ್. ಇಡು. ಲೇ ಮಂಡ್ಯ, ಬಿಟ್ಬಿಡೋ. ನಮ್ಗೆ ಯಾಕೋ ಡಾಂಕಿ ಸಾಯಿಲು, ಅದನ್ನ ಮುಟ್ಟಿದ್ರೆ ನಾವು ಹಿಂದೆಯಿಂದ ಒದಿಬೇಕಾಗತ್ತೆ. ಅಯ್ಯ, ಕತ್ತೆ ಎಣ್ಣೆ ನಮ್ಗೆ ತೆಗಿ ಕೈನಾ. ತೆಗೆದ್ರೆ ಪಲ್ಟಿ ಹೊಡೆದ್ಬಿಡ್ತೀರಾ. ಅವೆಲ್ಲ ನನಗೆ ಗೊತ್ತಿಲ್ಲ. ತೆಗಿ ಕೈನಾ.